ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರಾದಂತ ರಾಮಲಿಂಗಾರೆಡ್ಡಿ ಅವರು, ಆಮೇಲೆ ನಮ್ಮ ಯುವ ಮುಖಂಡರಾದಂತ ನಮ್ಮ ಬೆಳಪಲ್ಲಿ ಪ್ರಕಾಶ್ ಅವರು, KPTV ಫುಲ್ ನೇಮ್ ನಾನು ಹೇಳೋಣ ಯಾವಾಗ ಅದಕ್ಕೆ ಖಂಡಿತ ಆಗ್ತದೆ ಕಲ್ಲಪಲ್ಲಿ ಪ್ರಕಾಶ್ ಅವರು, ನಮ್ಮ ಸ್ನೇಹಿತರಾದಂತಹ ಮಂಜಣ್ಣ ಅವರು, ಕುರುಬ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು, ಮತ್ತೊಬ್ಬ ಯುವ ಲೀಡರ್ ಆದಂತ ಕುರುಬ ಸಂಘದ ಸದಸ್ಯರಾದಂತಹ ಸಂಗೊಳ್ಳಿ ವೆಂಕಟೇಶ್ ಅವರು, ಹಾಗೂ ನಮ್ಮ ದಿವಂಗತ ನೀಲಕಂಠೇಗೌಡರು, ಅವರ ಅಮರನಾಥ ಭಾರ್ಗವ್ ಅವರು, ಪದ್ಮಮ್ಮನವರು ನಮ್ಮ ರಾಯೂರು ಪಂಚಾಯತಿ ಚೇರ್ಮನ್ರು, ನಮ್ಮ ರಮೇಶ್ ಅಣ್ಣವರು, ಅವರು ತಿರುಪತಿ ಗೊತ್ತಿದೆ, ಬಹಳ ಚೆನ್ನಾಗಿ ಮಾತಾಡೋರು, ಹಾಗೂ ವೆಂಕಟೇಶ್ ಗೌಡರು ಮುಖ್ಯವಾಗಿ ಅವರು ಸೆಕ್ರೆಟರಿ ಪುರೋಹಿತಕ್ಕೆ ರಾಜ್ಯ ಮಟ್ಟದ OBC ಸೆಕ್ರೆಟರಿ ಆಗಿದ್ದಾರೆ. ಅವರು ಯಾವಾಗಲೂ CM ಜೊತೆ ಇರ್ತಾರೆ, ಯಾವಾಗಲೂ CM ಮುಂದೆ ಇದ್ರೆ ಅವ್ರು ಹಿಂದೆ ನೋಡ್ತಾರೆ, ಚಕ್ಕಂತ ಹತ್ಕೊಂಡು ಕಾಲಲ್ಲಿ ನಾನು ಸುಮಾರು ಸಲ ನೋಡಿದ್ವಿ, ವಿಧಾನಸೌಧನಾಗಲಿ ಮನೆಯಲ್ಲಾಗಲಿ ನಾವು ಸಾಗರ ಮಾತ್ರ ಬರ್ತಾ ಇದ್ರು ಕಾಡದ್ದು ಇರ್ತಾರೆ. ಹಾಗೆ ಅಂದ್ರೆ ಅಷ್ಟು ಸರಿಯ ಅಷ್ಟು ವಿಶ್ವಾಸ CM ಕಂಡ್ರೆ ಅವರು ಅಹಿಂದ ನಾಯಕರು, ಇವರು ಅಹಿಂದ ನಾಯಕರು, ಮಾಧ್ಯಮ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ. ಇವತ್ತು ದಿವಸ ಇದೊಂದು ಕನಸ ಇದ್ದಂಗೆ ಇದು ಈ ದಿವಸ ಈ ತಾಯಿಯವ್ರಿಗೆ ಕಾಂಪೌಂಡ್ಗೆ ಒಂದು ಅನುದಾನ ಹಾಕಿಸ್ಕೊಟ್ಟಿದೆ. ನಮ್ಮ ರಮೇಶ್ ಅವರು, ಶ್ರೀನಿವಾಸ್ ಅವರಿದ್ದಾಗ ಅನುದಾನ ಕಾಂಪೌಂಡ್ ಹಾಕಿದ್ರು, ಶಾರ್ಟೇಜ್ ಬಂತು ಅಂತ ಹೇಳಿದ್ರು. ಪೂರ್ತಿ ಆಗಿಲ್ಲ, ಇನ್ನು ಹಂಗೆ ಇದೆ. ಇದು ಪೂರ್ತಿ ಮಾಡೋದಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡೋಣ, ಎಲ್ಲರೂ ಸೇರಿ ಕಾನ್ಫಿಡೆಂಟ್ ಮಾಡಿ ಈ ಕಾಂಪೌಂಡ್ ನಿರ್ಮಾಣ ಮಟ್ಟಕ್ಕೆ ವ್ಯವಸ್ಥೆ ಮಾಡೋದು ಮುಖ್ಯ. ಇವತ್ತು ದೇವಸ್ಥಾನದ ಜೀರ್ಣೋದ್ಧಾರ, ಲಾಸ್ಟ್ ಟೈಮ್ ಪೂಜೆ ಮಾಡಿ ತೆಂಗಿನಕಾಯಿನ ಹೊಡೆದ್ರಲ್ಲ, ಅವಾಗ ನಾನು ಬಂದಿದ್ದೆ, ಬರ್ತಾನೆ ಇರ್ತೀನಿ, ಕರೆದಾಗೆಲ್ಲ ಬಂದಿದ್ದೀನಿ, ಯಾವತ್ತು ಮಿಸ್ ಮಾಡಿಲ್ಲ. ಈಗ ಜೀರ್ಣೋದ್ಧಾರ ಆಗಿದೆ, ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ, ವಿಶಾಲವಾದ ದೇವಸ್ಥಾನ. ನಮ್ಮ ರಮೇಶ್ನವರು ಹೇಳಿದ್ರು, ಇಷ್ಟೊಂದು ಜಾಗ ದೇವಸ್ಥಾನದಲ್ಲಿ ಸಿಗಲ್ಲ ನೋಡಿ, ಅನ್ನದಾನ ಮಾಡೋದಕ್ಕೆ ಅದೊಂದು ಜಾಗ ಇದೆ. ಇನ್ನೇನು ಮುಂದೆ ಜೀರ್ಣೋದ್ಧಾರದ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇರ್ಬೋದು, ಏನಾದ್ರು ರಮೇಶನ್ ಅವರು ಹೇಳಿದ್ರೆ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಯಾವಾಗಲೂ ಈ ತರ ಪುಣ್ಯ ಕೆಲಸ ಮಾಡ್ಬೇಕು, ಯಾವ್ದಾದ್ರು ಕೆಲಸ ಮಾಡ್ತೀವಿ, ಇಂಥ ಕೆಲಸ ಮಾಡಿದ್ರೆ ದೇವರು ಮೆಚ್ತಾನೆ. ಈಗ ನಮ್ಮ ತಾಯಿಯವರು ಚೆನ್ನಾಗಿದೆ, ಈಗ ಇನ್ನು ಮುಂಭಾಗಗಳಿಗೆ ಮುಂದೆ ಒಳ್ಳೆಯಿದೆ. ಆಮೇಲೆ ಅನೇಕ ದೇವಸ್ಥಾನಗಳು, ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಕೂಡುಮನೆ ದೇವಸ್ಥಾನ, ಬೇಡ ಟೆಂಪಲ್ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ, ಎಷ್ಟಿದ್ದಾರೆ ಸೋಮೇಶ್ವರ. ಈಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈಗ ಈ ಸಾರಿ ಒಳ್ಳೆ ಮಳೆ ಆಗುತ್ತೆ ಅಂತ ಸೂಚನೆ ಇದೆ. ಈಗ ಎಲ್ಲ ನೋಡುವ ಮುಂದೆ ಎಲ್ಲ ಹೊಲ ಉತ್ತಿ ಲೆವೆಲ್ ಮಾಡಿ ಇಟ್ಕೊಂಡಿದ್ದೀರಾ. ಮಳೆ ಬಂದ ತಕ್ಷಣ ಮುಂಗಾರು ಮಳೆಗೆ ಬಿತ್ತನೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಬೆಳೆಯೋದು, ಪ್ರೀತ ಮಳೆ ಬೀಳಿದೆ ಅಂತ ಈ ಸಾರಿ ಭವಿಷ್ಯ ನಾನು ನೋಡಿದೆ ಅಂತ ಹೇಳಿದ್ದೀನಿ. ಫೋರ್ಕಾಸ್ಟ್ ಮಾಡಿದ್ದಾರೆ, ಒಳ್ಳೆ ಮಳೆಗಳಿದೆ, ಕೆರೆಗಳು ತುಂಬುತ್ತದೆ. ನಾನು ಇದ್ದಾಗ ಗೊತ್ತಲ್ಲ, ಕೆರೆಗಳು ತುಂಬಿ ಮೀನು ರಸ್ತೆ ಬಂದ್ಬಿಟ್ಟಿತ್ತು, ಅದೇನಂತ ಗೊತ್ತಿಲ್ಲ. ನಾನು ಕುಂಭಾಭಿಷೇಕ ಮಾಡಿದ್ರಲ್ಲ, ಆ ತರ ಸೋಮೇಶ್ವರದಲ್ಲಿ ಕುಂಭಾಭಿಷೇಕ ಮಾಡಿದ್ರೆ, ಅದು ಮಾಡಿದ ನೆಕ್ಸ್ಟ್ ಡೇ ರಾತ್ರಿ ಶುರುವಾಗಿ ಮಳೆ, ನಿರಂತರವಾಗಿ ಮಳೆ ಹೊಡೆದು ಕೆರೆಗಳು ತುಂಬಿ ಕಟ್ಟೆ ಹೊಡೆದು ಇದು ನಮ್ಮ ಇದು ನಂದಿ ಕೆರೆನೇ ತುಂಬಿಲ್ಲ ಅಂತಿದೆ, ಅದು ತುಂಬ ಹೋಗಿದ್ದು. ನಾನೇ ಹೋಗಿದ್ದೆ ಪೂಜೆ ಮಾಡಿ ಬಾಗಿನಾಥ್ಗಳಿಗೆ. ಈ ತರ ಒಳ್ಳೆ ಮನಸ್ಸಿದ್ರೆ ಎಲ್ಲ ಆಗುತ್ತೆ. ಇಲ್ಲಿ ಜನ ಬಹಳ ಒಳ್ಳೆಯವರು, ಮೋಸ ದಯ ಗೊತ್ತಿಲ್ಲ. ನಾನು ಬೇರೆ ಕ್ಷೇತ್ರದಲ್ಲಿ ತರ ಅಲ್ಲ, ಬೇರೆ ಕ್ಷೇತ್ರದಲ್ಲಿ ಹೆಸರು ಬರುತ್ತೆ, ಇಲ್ಲಿ ಮೋಸ ದಯ ಏನಿಲ್ಲ. ನಮ್ಗೆ ಪ್ರಾಣಿಗಳ ಜನ ನೋಡಿದ್ದೀನಿ, ಅದಕ್ಕೆ ಬಹಳ ಇಷ್ಟ ನನಗೆ. ಮುಂದೆ ಏನೇನು ಯಾವುದೇ ಕಾರ್ಯಕ್ರಮಗಳಿದ್ರು ನಾನು ಬರ್ತೀನಿ, ಭಾಗಿಯಾಗ್ತೀನಿ, ಕರೆದ್ರೆ ಇಲ್ಲ ಅನ್ನೋದ ಕೈಗೆ ಬಂದೇ ಬರ್ತೀನಿ. ಯಾಕಂದ್ರೆ ನೀವು ನನ್ನನ್ನ ಆಯ್ಕೆ ಮಾಡಿ MLA ಮಾಡಿದ್ರಿ, ಅದು ಇಂಡಿಪೆಂಡೆಂಟ್ ಆಗಿ ಅಚ್ಚಿನೇ ಕಾಣ್ತಾ ಇರಲಿಲ್ಲ. ಅದರಲ್ಲೂ ರೇಡಿಯೋನೋ ಟೈಪ್ ರೈಟ್ರು ಏನು ಗೊತ್ತಾಗ್ತಾ ಇಲ್ಲ. ನಾನು ವೋಟ್ ಹಾಕಿದ್ರಿ, ಅದು ನನ್ನ ಸಾಹೇಬರು ಮನೆಯೆಲ್ಲ ನಿಜ ಹೇಳ್ತಾ ಇದ್ದೀನಿ. ಈಗ ನನಗೆ ಏನು ಗೊತ್ತಾ, ಇಲ್ಲೇ ಇರಬೇಕು, ಆಗ ಕಾಲ ಕಡಿಬೇಕು ಅಂದ್ಬಿಟ್ಟು 12 ಎಕರೆ ಜಾಗ ತಗೊಂಡಿದೆ. ಅದು ಮಾಡಿದ್ರೆ ಈಗ ಮತ್ತೆ ತಗೊಂಡ್ತಾ ಇದ್ದೀನಿ, ಕೂತಲ್ಲಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ನನ್ಗೇನೋ ಒಂದು ವಾರ 15 ದಿವಸಕ್ಕೆ ಬಂದು ಇದ್ದು ಹೋಗ್ಬೇಕು ಅಂತ ಆತರ. ಯಾಕಂದ್ರೆ ನನ್ನ ಮ್ಯಾಕ್ಸಿಮಮ್ ನನ್ನ ಲೈಫಲ್ಲಿ ಕಾಲೇಜಲ್ಲಿ 5 ವರ್ಷ ಕಳೆದಿದೆ, ಆಮೇಲೆ 30-34 ವರ್ಷ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿ ಕಾಲ ಕಳೆದಿದೆ. ಇಲ್ಲಿ 5 ವರ್ಷ ಕಳೆದಿದ್ದೀನಿ.
ಅದಾದ್ರೂ 3 ವರ್ಷ 5 ವರ್ಷ 8ನೇ ವರ್ಷನೂ ನಿಮ್ಮ ನಮ್ಮ ಒಡನಾಟ ಇದೆ. ಎಲ್ಲರೂ ಕರೀತಾರೆ ಮದುವೆ ಕಾರ್ಯಕ್ರಮಗಳಿಗೆ. ನನಗೆ ಅದಕ್ಕೆ ನನಗೆ ಒಂದು ಖುಷಿ. ಪರವಾಗಿಲ್ಲ, ಜನ ನನ್ನ ಮಕ್ಕಳಿಲ್ಲ ಗುರುತಿಟ್ಕೊಂಡಿದ್ದಾರೆ, ಕರೀತಾರೆ ಅಂತ. ಈಗ ದೇವಸ್ಥಾನದ ವಿಷಯದಲ್ಲಿ ಪ್ರಕ್ಷುಪ್ತವಾಗಿ ನಮ್ಮ ರಮೇಶ್ ಅವರೆಲ್ಲ ಹೇಳಿದ್ದಾರೆ. ಇದೊಂದು ಒಳ್ಳೆ ದೇವಸ್ಥಾನ. ಇದು ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಆ ದೇವರು ನಾವು ಏನ್ ಬೇಕು ಜೀವನೋದ್ಧಾರಕ್ಕೆ ಕೈ ಹಾಕೋಣ, ಎಲ್ಲ ಒಟ್ಟಿಗೆ ಸೇರಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡೋಣ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಇದೇ ತರ ಯಾವುದೇ ದೇವಸ್ಥಾನ ಜೀರ್ಣೋದ್ಧಾರ ಇದ್ರು ಅದನ್ನ ಮುಜಾರಿ ಕಡೆಯಿಂದ ಮಾಡ್ಸಕ್ಕೆ ಪ್ರಯತ್ನ ಮಾಡೋಣ. ನಾನು ಲೆಕ್ಕಗಳು ಕೆಲಸ ಮಾಡ್ತಾರೆ ಇಲ್ಲ ಅಂತ ಮಾಡಿದ್ರು. ನಾನು ಮಾಜಿ ನೋಡಿ XMLA ಈ ಕ್ಷೇತ್ರದಲ್ಲಿ ನನಗೂ ಅಧಿಕಾರ ಇದೆ. ನನ್ನ ಎದುರು ಮಾನ್ಯತೆ ಕೊಡ್ತಾರೆ, ನಾಗೇಶ್ ಅಂತ ತಕ್ಷಣ ನೋಡ್ತಾರೆ ಯಾವ ಮಂತ್ರಿಗಳಾಗಿ. ಯಾಕಂದ್ರೆ ನಾನು ಬಿಜೆಪಿಗೆ ಸಪೋರ್ಟ್ ಇಟ್ಟಿದ್ದೆ, ಕಾಂಗ್ರೆಸ್ ಅಲ್ಲೂ ಇದ್ದೆ, ಕಾಂಗ್ರೆಸ್ ಅಲ್ಲೂ ಇದ್ದೀನಿ. ಎಲ್ಲರೂ ಗೊತ್ತಿರೋ ನನ್ಗೇನು ಯಾರು ಇಲ್ಲ ಅಂತ ನೋಡಿದ ತಕ್ಷಣ ನಾನು ಕರೆಸ್ತಾರೆ, ಮಾತಾಡ್ತಾರೆ ಅಂತ ಮರ್ಯಾದೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಏನೇ ಅಭಿವೃದ್ಧಿ ಕಾರ್ಯ ಇದ್ರು, ನಾನು ಅನುದಾನ ಬೇಕಿದ್ರು ನಾನು ತರಿಸ್ಬೋದು. ಆ ಅನುದಾನ ಬೇಕಾದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಖರ್ಚು ಮಾಡಿ ಆ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಹೆಚ್ಚಿಗೆ ಮಾತಾಡೋ ಸಮಯ ಇಲ್ಲ. ಆದ್ರೆ ಸ್ವಾಮೀಜಿಗಳು ಹೇಳ್ಬಿಟ್ರು ಸ್ವಲ್ಪ ಚುಟುಕಾಗಿ ಮಾತಾಡಿ ಅಂತ. ಅದು ಸ್ವಲ್ಪ ಕೆಲವು ಮಾತಾಡಿ ಮಾತಾಡಬೇಕಲ್ಲ, ಮನಸ್ಸು ಬಂದು ಯಾವಾಗಲೂ ಸಿಗಲ್ಲ ಇಲ್ಲ. ಚಾನ್ಸ್ ಇದ್ದಾಗ ಮಾತಾಡ್ಬೇಕು ಅಷ್ಟೇ. ಮನ್ಸಲ್ಲಿ ಏನಿದೆ ಅದನ್ನ ನೇರ ಮಾತಾಡ್ತೀನಿ. ನೇರ ಬಿಟ್ಟ ನಿರೋಧನ ನಾನು ಸ್ಟ್ರೈಟ್. ಈಗ ನಾನು ಇನ್ನೊಂದು ಮುಂದೊಂದಿಲ್ಲ, ನನ್ನ ನೇಚರ್ ಎಲ್ಲ ಗೊತ್ತಿದೆ, ಎಲ್ಲಾರು ಗೊತ್ತಿದೆ ಎಲ್ಲ ಅಂತ ಹೇಳ್ತಾ ಇದು ಏನೇ ಇವತ್ತು ಬಂದು ನನ್ನ ಖುಷಿ ಆಗುತ್ತೆ. GB ಎಲೆಕ್ಷನ್ಸ್, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಸ್ ಇದೆ. ಆದರೂ ಅದ್ರ ಮಧ್ಯದಲ್ಲಿ ನಾನು ಬಂದಿದ್ದೀನಿ. ಮಹದೇ ಕೂಡ ಇನ್ಚಾರ್ಜ್ ನಾನೇ ಇರೋದ್ರಿಂದ ಅಲ್ಲಿ ಇರ್ಬೇಕಾಗಿತ್ತು. ಮುಗಿಸ್ಕೊಂಡು ಎಷ್ಟೊತ್ತಾದ್ರೂ ಹೋಗಿ ಅಲ್ಲಿ ಸೇರ್ಕೊಂತೀನಿ, ಹೋಗಿದ್ದೇವೆ, ಕೆಲಸ ಕಾರ್ಯ ಮಾಡಿದ್ದೀನಿ. ಅದು ಏನೇ ಇದ್ರು ನಿಮಗೋಸ್ಕರ ನಾನು ಯಾವತ್ತೂ ಬಂದೇ ಬರ್ತೀನಿ. ಏನೇ ಕೆಲಸ ಇದ್ರು ನಾನು ಕರೀರಿ, ನನ್ನ ಕಡೆ ಏನಾಗ್ಬೇಕು ಹೇಳಿ, ನಾನು ಪರವಾಗಿರ್ತೀನಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನನಗೆ ಇಲ್ಲೊಂದು ಆಯೋಜಕರು ಸುಬ್ರಹ್ಮಣ್ಯ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ವೆಂಕಟೇಶ್ ಇರ್ಬೋದು, ಇವೆಲ್ಲ ಬಹಳ ಮುಖ್ಯ ಪಾತ್ರಧಾರಿಗಳು ಕಾರ್ಯಕ್ರಮ ರೂಪಿಸೋದ್ರಲ್ಲಿ. ಅವಾಗೆಲ್ಲ ನನ್ನ ಮನೆಗೆ ಬಂದು ಕೊಟ್ಟೋದು ಬೇಡ ಅಂದ್ರೂ ಮನೆಗೆ ಬಿಟ್ಟು ಬಂದಿದ್ರು. ಆದ್ರಿಂದ ಅವ್ರಿಗೆ ಎಷ್ಟು ಚಿರುಣಿ ಆಗಿದ್ದೀನಿ, ಅಪಾಯ ಆಗಿದ್ದೀನಿ. ದೇವಸ್ಥಾನ ಚೆನ್ನಾಗಿ ಇನ್ನು ಅಭಿವೃದ್ಧಿ ಆಗಲಿ, ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ, ಸಹಾಯ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ.